ನಿರ್ಮಲ ವಾಹಿನಿ ವೀಕ್ಷಕ ಬಾಂಧವರೆಲ್ಲರಿಗೂ ನಮಸ್ಕಾರ. ಎಲ್ಲರಿಗೂ ಆದರದ ಸ್ವಾಗತ, ಸುಸ್ವಾಗತ. ಇಂದಿನ ಉಪಶೀರ್ಷಿಕೆ ಜೀವತಾಂಡವ. ಅನುಭೂತ ಭೂಗೋಳ ತಾರಾಂಬರಾದಿಗಳ ಅಣಿ ಮಾಡಿ ಬಿಗಿದು ನಸು ಸಡಿಲವನು ಮಿರಿಸಿ ಕುಣಿಸುತ್ತಿರುವನು ತನ್ನ ಕೃತಿ ಕಂತು ಕವನದರೊಳು ಅಣಗಿದ್ದು ಪರಬೊಮ್ಮ ಮಂಕುತಿಮ್ಮ ಮಂಕುತಿಮ್ಮ. ಅನುಭೂತ ಭೂಗೋಳ ತಾರಾಂಬರಾದಿಗಳ ಅಣಿ ಮಾಡಿ ಬಿಗಿದು ನಸು ಸಡಿಲವನು ಮಿರಿಸಿ ಕುಣಿಸುತ್ತಿರುವನು ತನ್ನ ಕೃತಿ ಕಂತು ಕವನು ಅದರೊಳ್ ಅಣಗಿದ್ದು ಪರಬೊಮ್ಮ ಮಂಕುತಿಮ್ಮ ಮಂಕುತಿಮ್ಮ. ಅಂಬರ ಅಂದರೆ ಆಕಾಶ, ನಸು ಸ್ವಲ್ಪ, ಕಂತುಕ ಅಂದರೆ ಚೆಂಡು, ಗುಂಡಾಗಿರ್ತಕ್ಕಂಥ ಚೆಂಡು, ಅಣುಗು ಅಂದರೆ ಅಡಗಿ ಇರುವಂಥದ್ದು ಅನ್ನುವ ಅರ್ಥವನ್ನ ಕೊಡುತ್ತೆ. ಪರಬೊಮ್ಮ ಅಣು, ಪಂಚಭೂತಗಳು, ಭೂಮಂಡಲ, ನಕ್ಷತ್ರ ಪುಂಜ, ಆಕಾಶಾದಿಗಳು ಎಲ್ಲವನ್ನೂ ಸಹ ಸಜ್ಜುಗೊಳಿಸಿ ಅದೆಲ್ಲವನ್ನ ಒಟ್ಟುಗೂಡಿಸಿ ಒಂದೆಡೆಯಾಗಿ ಬಿಗಿಯಾಗಿ ಕಟ್ಟಿಟ್ಟಿರುವನು. ಅದನ್ನ ಸುಲಭವಾಗಿ ನಮ್ಗೆ ಬಿಚ್ಚಕ್ಕೆ ಸಾಧ್ಯನೇ ಇಲ್ಲ. ಸುಲಭವಾಗಿ ಅದನ್ನ ಬಿಚ್ಚೋಣಪ್ಪ ಅಂತಂದ್ರೆ ಆಗಲ್ಲ. ಹಾಗಂತ ಬಿಟ್ಟಿದ್ದಾನೆ ಅವನು. ಬಿಚ್ಚಕ್ ಸುಲಭ ಆಗ್ಲಿ ಅಂತ ಸ್ವಲ್ಪ ಸಡಿಲಗೊಳಿಸಿದ್ದಾನೆ. ಹೇಗೆ ನಾವು ಯಾವ್ದಾದ್ರು ಒಂದು ಕವರ್ಗೆ ಅದಕ್ಕೆಲ್ಲ ಗಟ್ಟಿಯಾಗಿ ಗಂಟು ಹಾಕ್ಬಿಟ್ರೆ ಅದು ಬಿಚ್ಚಕ್ ಆಗಲ್ಲ ಅಂತ ಸಡಿಲವಾಗಿ ಒಂದು ಸರಗುಣಿಕೆ ಅಂತ ಹಾಕ್ತಿವಲ್ವಾ, ಅದೇ ತರ ಈ ಪರಮಾತ್ಮ ಏನ್ ಮಾಡಿದಾನೆ, ಬಿಚ್ಚಕ್ ಅನುಕೂಲ ಆಗೋ ಹಾಗೆ ಸಡಿಲವಾಗಿ ಒಂದ್ ಸಣ್ಣ ಗಂಟನ್ನ ಹಾಕಿಟ್ಟಿದ್ದಾನಂತೆ. ಈ ಸೂತ್ರಧಾರಿ ಆದಂತಹ ಪರಮಾತ್ಮ ಇವುಗಳು ಎಲ್ಲದರೊಳಗೂ ತಾನು ಇದ್ದು ಅದನ್ನು ತಾನೇ ರಚಿಸಿದ ಆ ಚೆಂಡು ಅಂದರೆ ಸೃಷ್ಟಿಯ ಒಳಗೆ ಅಡಗಿಕೊಂಡಿದ್ದು ಅದನ್ನ ತನ್ನ ಇಚ್ಛೆ ಅಂತೆ ಕುಣಿಸುತ್ತಾ ಲೀಲೆಗೈತಾ ಇದ್ದಾನೆ. ಅದೇ ಅವನ ಆಟ. ಅವನಿಗೆ ಲೀಲೆ ಇದು. ನಮ್ಮೆಲ್ಲರನ್ನ ಆಡಿಸುವುದು, ಇಡೀ ಪ್ರಪಂಚವನ್ನ, ಸೃಷ್ಟಿಯನ್ನ ಚೆಂಡಿನಂತೆ ಆಟ ಆಡಿಸ್ತಾನೆ ಪರಬೊಮ್ಮ. ನಭದ ಬಯಲೊಳು ಅನಂತ ಮನದ ಗುಹೆಯೊಳನಂತ, ನಭದ ಬಯಲೊಳನಂತ ಮನದ ಗುಹೆಯೊಳ ಅನಂತ, ಉಭಯದ ನಡುವೆ ಸಾಧ್ಯಂತ ಜೀವಕಥೆ, ಉಭಯದ ನಡುವೆ ಸಾಧ್ಯಂತ ಜೀವಕಥೆ. ವಿಭು ಒಬ್ಬನು ಈ ಗಾಳಿ ಬುಡ್ಡೆಗಳನ್ನೂದುವನು, ವಿಭು ಒಬ್ಬನು ಈ ಗಾಳಿ ಬುಡ್ಡೆಗಳನ್ನೂದುವನು, ಹಬೆಗುಳ್ಳೆಯೋ ಸೃಷ್ಟಿ ಮಂಕುತಿಮ್ಮ, ಹಬೆಗುಳ್ಳೆಯೋ ಸೃಷ್ಟಿ ಮಂಕುತಿಮ್ಮ ಮಂಕುತಿಮ್ಮ. ನಭದ ಬಯಲೊಳನಂತ ಮನದ ಗುಹೆಯೊಳನಂತ, ಉಭಯದ ನಡುವೆ ಸಾಧ್ಯಂತ ಜೀವ ಕಥೆ. ವಿಭು ಒಬ್ಬನ್ ಈ ಗಾಳಿ ಬಂಬುಂಡೆಗಳನ್ ಊದುವನು, ಹಬೆಗುಳ್ಳೆಯೋ ಸೃಷ್ಟಿ ಮಂಕುತಿಮ್ಮ, ಹಬೆಗುಳ್ಳೆಯೋ ಸೃಷ್ಟಿ ಮಂಕುತಿಮ್ಮ. ಆಗಸ ಬಯಲು ಅನಂತವಾದದ್ದು. ಈ ಆಕಾಶ ಅನ್ನೋದು ಎಷ್ಟು ದೊಡ್ಡದಾಗಿದೆ. ಅದು ಬಯಲು ಎಲ್ಲಿಂದ ಎಲ್ಲಿ ನೋಡಿದರೂ ನಮಗೆ ಆದಿ ಯಾವುದು ಅಂತ್ಯ ಯಾವುದು ಅಂತ ಕಾಣೋದೇ ಇಲ್ಲ. ದೊಡ್ಡ ಬಯಲಿನ ಹಾಗೆ ಕಾಣತ್ತೆ ಆಕಾಶ. ಅದು ಅನಂತವಾದದ್ದು. ಮನದ ಗುಹೆಯೊಳಗೂ ಅನಂತ. ಮನದ ಗುಹೆ ನಮಗ್ ಗೊತ್ತಿಲ್ಲ ಅದು ಗುಹೆ, ಆದರೆ ಅದು ಸಹ ಅನಂತ. ಮನದ ಗುಹೆಯೊಳಗೂ ಅನಂತ. ಆದಿ ಅಂತ್ಯವಿಲ್ಲದ ಪರಬೊಮ್ಮನ ಲೀಲಾರಂಗ ಅದು. ಹಾಗಾಗಿ ಅನಂತವಾದ ಆಕಾಶ ಹಾಗೂ ಗುಹೆಗಳ ನಡುವೆ ಸಾಧ್ಯಂತ ಜೀವಕಥೆ. ನಮ್ಮ ಈ ಜೀವನ ಕಥೆ ಹೇಗಿದೆ ಅಂದ್ರೆ, ಅನಂತವಾದ ಆಗಸ ಇದೆ, ಹಾಗೆ ಮನದ ಗುಹೆಗಳಿದೆ. ಮನದ ಗುಹೆಯ ನಡುವೆ ಆಗಸದ ಅನಂತವಾದ ಆಗಸದ ನಡುವೆ ಏನಾಗ್ತಿದೆ ಇಲ್ಲಿ, ನಮ್ಮ ಸಾಧ್ಯಂತ ಜೀವನದ ಕಥೆ. ಅಂದರೆ ಈ ಜೀವಿಯ ಉಗಮ, ಬೆಳವಣಿಗೆ, ಅಂತ್ಯ, ಹೀಗೆ
ಜೀವರಾಶಿಯ ಆಗು ಹೋಗುಗಳೆಲ್ಲ ಇಲ್ಲಿ ಕಂಡು ಬರುತ್ತೆ. ಹೀಗೆ ಇಷ್ಟೊಂದು ವಿಶಾಲವಾದ ಅನಂತವಾದ ಆಗಸ ಮತ್ತು ಜೀವನದ ಒಂದು ಗುಹೆ, ಹೃದಯ ಗುಹೆ. ಈ ಹೃದಯ ಗುಹೆಯೊಳಗೆ, ಮನದ ಗುಹೆಯೊಳಗೆ ಎಲ್ಲ ತುಂಬಾ ವಿಶಾಲವಾದಂತ ಜಾಗ ಇದೆ. ಅಲ್ಲಿ ಏನ್ ನಡೀತಿದೆ ವ್ಯಾಪಾರ ಅಂದ್ರೆ ಸಾಧ್ಯಂತ ಜೀವಕತೆ, ನಮ್ಮ ಜೀವನ ವ್ಯಾಪಾರವೆಲ್ಲ ಅಲ್ಲಿ ನಡೀತಾ ಇದೆ. ಆಗಸದ ಬಯಲು ಹಾಗೂ ಗುಹೆಗಳನ್ನ ಇಲ್ಲಿ DVG ಯಾವ್ದಕ್ಕೆ ಹೋಲಿಸಿದ್ದಾರೆ ಅಂದ್ರೆ ಗಾಳಿ ಬುಡ್ಡೆಗೆ ಹೋಲಿಸಿದ್ದಾರೆ. ಗಾಳಿ ಬುಡ್ಡೆ ಅಂದ್ರೆ ಈಗ ಬಲೂನ್ಗಳು ಅದು ಹೆಂಗೆ ಹೋಗ್ತಾ ಇರತ್ತಲ್ವಾ, ಬಲೂನು ಗಾಳಿಗೆ ತುಂಬಿದಾಗ ಅದು ಊದ್ಕೊಂಡು ಹಾರ್ಕೊಂಡು ಹೋಗ್ತಾ ಇರತ್ತೆ. ಆ ತರ ನಮ್ಮ ಬದುಕು ಸಹ ಹಾಗೆ ಇದೆ. ಪರಬ್ರಹ್ಮ ಗಾಳಿ ಬುಡ್ಡೆಗಳನ್ನ ಊದುತ್ತಾನೆ. ನಾವು ಬಲೂನ್ ಊದ್ದಾಗೆ ನಮ್ಮಂತ ಈ ಜೀವನದ ಸಾಧ್ಯತೆ ಇದೆಯಲ್ಲ, ಇದನ್ನ ಏನ್ ಮಾಡ್ತೇನೆ, ಗಾಳಿ ಬುಡ್ಡೆಯ ರೀತಿಯಲ್ಲಿ ಪರಮಾತ್ಮ ಊದ್ತಾ ಇದ್ದಾನೆ. ಆಗ ಅದರೊಳಗಿರ್ತಕ್ಕಂತಹ ಸೃಷ್ಟಿ ಅಂದರೆ ಜೀವಕೋಟಿ, ಈ ಗಾಳಿ ಬುಡ್ಡಿ ತುಂಬಾ ಏನ್ ತುಂಬಿಕೊಂಡಿದೆ, ಸೃಷ್ಟಿಯನ್ನು ಮಾಡತಕ್ಕಂತಹ ಜೀವಕೋಟಿಗಳೆಲ್ಲ ತುಂಬಿದೆ. ಹಾಗ ಅದು ಊದ್ತಾ ಇರ್ತಾನೆ ಪರಮಾತ್ಮ. ಅದ್ ಹೆಂಗಿದೆಯಪ್ಪ ಅಂದ್ರೆ ಹಬೆಗುಳ್ಳೆಗಳಂತೆ ಇದೆ, ಬಿಸಿಯಾದ ನೀರಾವಿಯಾಗಿಯಂತೆ ಈ ಜೀವರಾಶಿಗಳೆಲ್ಲ ತೇಲಿ ಹೋಗುತ್ತೆ ಅನ್ನತಕ್ಕಂತ ಒಂದು ಭಾವ. ಗಗನ ತಲೆ ನವಿರಾಗೆ ಪೆರೆತಾರೆ ಹೂವಾಗೆ, ಜಗವೆಲ್ಲ ಒಪ್ಪುವಾಗೆ ಮಾಯೆ ಸತಿಯಾಗೆ, ನಗು ನಗುವ ಬೊಬ್ಬಿಡುವ ಜೀವ ತಾಂಡವ ರಸಿಕ ಭಗವಂತ ಶಿವರುದ್ರ ಮಂಕುತಿಮ್ಮ ಮಂಕುತಿಮ್ಮ. ಗಗನ ತಲೆ ನವಿರಾಗೆ ಪೆರೆತಾರೆ ಹೂವಾಗೆ, ಜಗವೆಲ್ಲ ಒಪ್ಪುವಾಗೆ ಮಾಯೆ ಸತಿಯಾಗೆ, ನಗು ನಗುವ ಬೊಬ್ಬಿಡುವ ಜೀವ ತಾಂಡವ ರಸಿಕ ಭಗವಂತ ಶಿವರುದ್ರ ಮಂಕುತಿಮ್ಮ ಮಂಕುತಿಮ್ಮ. ನವಿರ್ ಅಂದರೆ ಕೂದಲು, ಪರೆ ಅಂದ್ರೆ ಚಂದ್ರ, ತಾರೆ ನಕ್ಷತ್ರ, ಒಪ್ಪು ಅಂದ್ರೆ ದೇಹ, ಈ ಶರೀರಕ್ಕೆ ಒಪ್ಪು ಅಂತ ಹೇಳ್ತಾರೆ. ಆಕಾಶವೇ ತಲೆಗೂದಲಾಗಿ ಹರಡ್ಕೊಂಡಿದೆ ಅಂತೆ. ಆಕಾಶವೇ ಗಗನವೇ ಗಗನ ತಲೆ ನವಿರಾಗೆ ಅಂದ್ರೆ ಇಲ್ಲಿ ಆಕಾಶನೇ ತಲೆಗೂದಲಾಗಿ ಎಲ್ಲ ಕಡೆ ಹರಡ್ಕೊಂಡಿದೆ. ಚಂದ ನಕ್ಷತ್ರಗಳೇನೆ ಆ ತಲೆಗೂದಲನ್ನ ಹೇಗೆ ಶೃಂಗಾರ ಮಾಡಿದೆ, ಜಡೆ ಹೆಣ್ಕೊಂಡು ನಾವು ಹೇಗೆ ಶೃಂಗಾರ ಮಾಡ್ಕೋತೀವೋ ಹಾಗೇನೆ ಈ ಆಕಾಶನೇ ದೊಡ್ಡದಾಗಿ ತಲೆಗೂದಲಾಗಿ ಹರಡ್ಕೊಂಡಿದೆ. ಅದಕ್ಕೆ ಚಂದ್ರ ನಕ್ಷತ್ರಗಳೇನೆ ಒಂದು ಮುಡಿಯ ಶೃಂಗಾರವಾಗಿ ಅದರ ಹೂವಾಗಿ ಕಾಣ್ತಾ ಇದೆಯಂತೆ. ವಿಶ್ವವೆಲ್ಲವೂ ಸಹ ಭಗವಂತನ ಸುಂದರ ಶರೀರವಾಗಿ ಶೋಭಾಯಮಾನವಾಗಿ ಕಂಗೊಳಿಸ್ತಾ ಇದೆ. ಇದು ಪ್ರಕೃತಿ ಮಾಯೆಯನ್ನ ತನ್ನ ಪತ್ನಿಯನ್ನಾಗಿ ಸ್ವೀಕರಿಸ್ಕೊಂಡಿದ್ದಾನೆ. ಯಾರು? ಪರಮಾತ್ಮ. ಪರಬ್ರಹ್ಮ ಪ್ರಕೃತಿ ಮಾತೆ ಮಾಯೆ, ಅವಳನ್ನ ತನ್ನ ಪತ್ನಿಯನ್ನಾಗಿಸ್ಕೊಂಡು ವಿಶ್ವ ಕುಟುಂಬಿಯಾದಂತಹ ಈ ಪರಮಾತ್ಮ, ಈ ಭಗವಂತ ಏನ್ ಮಾಡಿದಾನೆ, ಒಂದೊಂದ್ಸತಿ ನಗ್ತಾನಂತೆ. ಅವಳು ನಗ್ತಾ ನಗ್ತಾ ಸರಸ ವಿನೋದದ ಆಟಗಳನ್ನ ಆಡ್ತಾನಂತೆ. ಯಾರು? ಪರಬ್ರಹ್ಮ. ಅವನು ಯಾರವನು? ವಿಶ್ವ ಕುಟುಂಬಿ. ಅವನಿಗೆ ಇಡೀ ಪ್ರಪಂಚವೇ ಅವನ ಕುಟುಂಬ. ಮಾಯಾದೇವಿ ಅಂದರೆ ಇಲ್ಲಿ ಲಕ್ಷ್ಮೀ ದೇವಿ, ಅವಳೇನೆ ತಾಯಿ. ತಂದೆ ಯಾರು? ಇಡೀ ಪ್ರಪಂಚದ ತಂದೆ ಯಾರಪ್ಪ ಅಂತಂದ್ರೆ ಪರಮಾತ್ಮ ಶ್ರೀಹರಿ. ಹಾಗೆ ತಾಯಿ ಮಹಾಲಕ್ಷ್ಮಿ. ಇವರಿಬ್ಬರ ವಿನೋದ ಸರಸ ಇವೆಲ್ಲವನ್ನು ಸಹ ಇಲ್ಲಿ ಚಿತ್ರಿಸ್ತಾ ಇದ್ದಾರೆ DVG. ಒಂದೊಂದ್ಸತಿ ಪರಮಾತ್ಮ ಏನ್ ಮಾಡ್ತಾನೆ, ವಿಶ್ವ ಕುಟುಂಬಿಯಾದ ಪರಮಾತ್ಮ ತನ್ನ ಪತ್ನಿ ಪ್ರಕೃತಿ ದೇವಿ ಮಾಯಾದೇವಿಯನ್ನ ಸೃಷ್ಟಿಸ್ಕೊಂಡು ಅವಳ ಜೊತೆಗೆ ನಗು ನಗುತ್ತಾ ಸರಸ ವಿನೋದವನ್ನ ಮಾಡ್ತಾನಂತೆ. ಒಂದೊಂದ್ಸತಿ ಅವನು ವಿಪರೀತವಾದ ಅಟ್ಟಹಾಸವನ್ನು ಮೆರೀತಾನೆ. ಈ ರೀತಿ ಮೆರೆಯುವ ಜೀವ ತಾಂಡವ ರಸಿಕ ಶಿವರುದ್ರ ಆಗಿದ್ದಾನೆ ಅಂತ ಇಲ್ಲಿ ಹೇಳ್ತಾ ಇದ್ದಾರೆ. ಶಿವ ಅಂದ್ರೆ ಶುಭಕರನಾದಂಥವನು. ಅಟ್ಟಹಾಸದಿಂದ ಮೆರೆಯುವಾಗ ರುದ್ರರೂಪಿ ರೌದ್ರಾದಂತಹ ರೌದ್ರಾವತಾರವನ್ನ ತಾಳ್ತಾನೆ ಪರಮಾತ್ಮ. ಸರಸ ಸಲ್ಲಾಪ ಮಾಡುವಾಗ ಶ್ರೀಹರಿ, ನಾವು ನೋಡ್ತೇವೆ ಶ್ರೀಹರಿಯನ್ನ ಕೃಷ್ಣ ಅಂತ ಹೇಳ್ತೀವಿ, ಹರಿ ಅಂತ ಹೇಳ್ತೀವಿ. ಹೀಗೆ ಸರಸ ಸಲ್ಲಾಪದಿಂದ ಮಾಡತಕ್ಕಂತ ಸಂದರ್ಭದಲ್ಲಿ, ಸರಸ ಸಲ್ಲಾಪ ಅಂತಂದ್ರೆ ಜಗತ್ತಿಗೆ ಒಂದು ರೀತಿಯ ಸಂತೋಷವನ್ನ ಸಮಾಧಾನವನ್ನ ಎಲ್ಲವನ್ನು ತೋರಿಸಿಕೊಡ್ತಕ್ಕಂತ ಪರಮಾತ್ಮ
ನಾವು ಹೇಗೆ ಬದುಕಿದರೆ ಚಂದ ಅನ್ನೋದನ್ನೆಲ್ಲವನ್ನು ಸಹ ತೋರಿಸ್ಕೊಡ್ತಾನೆ. ಹಾಗೆ ನಮ್ಮ ರೀತಿ ನೀತಿಗಳು ಪ್ರಕೃತಿಯಲ್ಲಿ ಸೃಷ್ಟಿಯಲ್ಲಿ ಏನಾದರೂ ವ್ಯತ್ಯಾಸಗಳಾದಾಗ, ಅಂದರೆ ವಿಪರೀತವಾದಂತಹ ಜ್ಞಾನದಿಂದ ಮೆರೆಯತಕ್ಕಂಥವರನ್ನ ಪರಮಾತ್ಮ ರುದ್ರರೂಪಿ ಪರಮಾತ್ಮನಾಗಿ ಸಂಹಾರ ಮಾಡ್ತಾನೆ. ಇದು ಜೀವತಾಂಡವ ರಸಿಕಾಯುವನು ಅಂತ ಇಲ್ಲಿ DVG ಅವರು ಪರಮಮ್ಮನನ್ನ ವರ್ಣಿಸ್ತಾ ಇದ್ದಾರೆ. ಅವನ ಒಂದು ರೀತಿಯ ವಿಶೇಷವಾದ ಗುಣಗಳನ್ನ, ವಿಶಿಷ್ಟತೆಯನ್ನ ಇಲ್ಲಿ ವರ್ಣನೆ ಮಾಡಿದ್ದಾರೆ. ಬೆಳೆ ಹೊಳಪು ವಿಕಸನ ವಿಕಾರ ಸಂಭ್ರಮಗಳಲ್ಲಿ ಬೆಳಕು ವೇಗಗಳೆನಿಪ ಕಾಲ ದಿಕ್ಕುಗಳ ಚಲನೆಯಲಿ ವಿಶ್ವ ಸಂಮೋಹನಗಳೆಲ್ಲವೂ ವಿಲಸಿತವು ಬೊಮ್ಮನದು ಮಂಕುತಿಮ್ಮ ಮಂಕುತಿಮ್ಮ. ಬೆಳೆ ಹೊಳಪು ವಿಕಸನ ವಿಕಾರ ಸಂಭ್ರಮಗಳಲ್ಲಿ ಬೆಳಕು ವೇಗಗಳೆನಿಪ ಕಾಲ ದಿಕ್ಕುಗಳ ಚಲನೆಯಲಿ ವಿಶ್ವ ಸಂಮೋಹನಗಳೆಲ್ಲವೂ ವಿಲಸಿತವು ಬೊಮ್ಮನದು ಮಂಕುತಿಮ್ಮ ಮಂಕುತಿಮ್ಮ. ವಿಕಸನ ಅಂದರೆ ಹಿಗ್ಗುವಿಕೆ, ವಿಕಾಸ ದೊಡ್ಡದಾಗೋದು, ಅರಳುವುದು, ಇವೆಲ್ಲ ಅರ್ಥವನ್ನ ಅದು ಕೊಡುತ್ತೆ. ವಿಲಸಿತ ವಿಲಾಸ, ಪ್ರಕಾಶವಾಗುವಿಕೆ ಅನ್ನುವ ಅರ್ಥವನ್ನ ಕೊಡುತ್ತೆ. ಪರಬ್ರಹ್ಮ ತನ್ನ ಸೃಷ್ಟಿಯಲ್ಲಿ ನಾನಾ ಜೀವ ಪ್ರಕಾರಗಳ ಬೆಳವಣಿಗೆ, ಹೊಳಪು ಅಂದರೆ ಅದಕ್ಕೊಂದು ಅಂದ ಚೆಂದ, ಕೊನೆಗೆ ಅದನ್ನು ವಿಕಾರಗೊಳಿಸುವುದು ಎಲ್ಲವನ್ನು ಸಂಭ್ರಮದಿಂದ ಮಾಡುತ್ತಾನೆ. ಪರಮಾತ್ಮನಿಗೆ ಯಾವುದು ಒಂದು, ಅವನು ನಿರ್ವಿಕಾರವಾದಂತ ಸ್ವಭಾವ, ಅವನು ನಿರ್ವಿಕಾರ. ಅವನು ಯಾವುದಕ್ಕೂ ಹೀಗೆ ಆಗ್ಬೇಕು ಹಾಗೆ ಆಗ್ಬೇಕು ಅನ್ನೋದು ಅವನಲ್ಲಿ ಇಲ್ಲ. ಆದ್ರೆ ಅವನ್ಗೆ ಏನ್ ಬೇಕೋ ಅದನ್ನೆಲ್ಲವನ್ನು ಮಾಡ್ತಾನೆ. ಯಾವಾಗ ಯಾವುದು ಹೇಗಿರ್ಬೇಕು ಅನ್ನೋದು ಅವನ ಇಚ್ಛೆಗೆ ಬಂದದ್ದು, ಅವನಿಗೆ ಗೊತ್ತಿರುವಂಥದ್ದು. ಹಾಗಾಗಿ ಅವನೇ ಎಲ್ಲವನ್ನು ಮಾಡ್ತಾನೆ. ಏನ್ ಮಾಡ್ತಾನೆ, ಅವನು ಯಾವ ಯಾವುದೇ ಒಂದು ಜೀವಿಗೆ ಯಾವ ತರ ಅದು ಎಷ್ಟು ಬೆಳಿಬೇಕು, ಹೇಗೆ ಬೆಳಿಬೇಕು, ಅದರ ಹೊಳಪು ಹೆಂಗಿರ್ಬೇಕು, ಅದೆಲ್ಲದರ ನಿರ್ಧಾರವು ಅವನದೇನೆ. ಎಲ್ಲದಕ್ಕೂ ಅವನು ಅಂದ ಚಂದವನ್ನ ಮಾಡಿರ್ತಾನೆ. ಒಂದು ಚಿಟ್ಟೆ ನೋಡಿ ಎಷ್ಟು ಚೆನ್ನಾಗಿ ಕಾಣುತ್ತೆ. ಯಾವುದೇ ಒಂದು ಸಣ್ಣ ಕೀಟ ಕ್ರಿಮಿಗಾದರೂ ಪರಮಾತ್ಮ ಯಾವುದಕ್ಕೂ ಅವನು ಅನ್ಯಾಯ ಮಾಡಲ್ಲ. ಎಲ್ಲದರಲ್ಲೂ ಒಂದು ಸುಂದರ, ಅವನು ಏನು ಸೃಷ್ಟಿ ಮಾಡ್ತಾನೋ ಅದೆಲ್ಲವೂ ಸಹ ಸುಂದರವಾಗಿಯೇ ಇರುತ್ತೆ. ಸಣ್ಣ ಇರುವೆ ತಗೊಂಡು ನೋಡಿ, ಅಥವಾ ಒಂದ್ ಸಣ್ಣ ಯಾವುದೇ ಒಂದು ಸಣ್ಣ ಹುಳ, ಒಂದು ಚಿಟ್ಟೆ, ಒಂದು ಮಿಡತೆ, ಅದಕ್ಕೆಲ್ಲ ಎಂತೆಂತ ಬಣ್ಣಗಳನ್ನ ಕೊಟ್ಟಿರ್ತಾನೆ. ಎಲ್ಲೋ ಅಲ್ಲಿ ಇಲ್ಲಿ ಒಂದೊಂದು ಚಿಕ್ಕೆಗಳನ್ನಿಟ್ಟು ಅದೆಷ್ಟು ಆಕರ್ಷಕವಾಗಿ ಕಾಣೋ ಹಂಗ್ ಮಾಡ್ತಾನೆ. ಇದು ಭಗವಂತನ ಒಂದು ಸೌಂದರ್ಯ, ಅವನ ಒಂದು ಸುಂದರವಾದ ಸೃಷ್ಟಿಯ ರೀತಿ. ಕೊನೆಗೆ ಇಷ್ಟೆಲ್ಲ ಸೃಷ್ಟಿ ಮಾಡಿದ್ರು ಅವನಿಗೆ ಯಾವ ಭಾವನೆಯೂ ಇಲ್ಲ. ಸಂಹಾರ ಮಾಡ್ಬೇಕು ಅನ್ಸ್ದಾಗ ಏನು ಯೋಚನೆ ಮಾಡಲ್ಲ. ಅವನು ಎಲ್ಲವನ್ನು ತುಂಬಾ ಅಟ್ಟಹಾಸದಿಂದ ಮೆರಿತಾ ಎಲ್ಲವನ್ನು ಒಂದೇ ಸತಿಗೆ ಅದನ್ನೂ ಸಹ ಸಂಭ್ರಮದಿಂದಾನೇ ಅವನು ನಾಶ ಮಾಡಿಬಿಡ್ತಾನೆ. ಇದು ಪರಮಾತ್ಮನ ಒಂದು ರೀತಿ. ಬೆಳಕು ವೇಗಗಳು ಅನ್ನತಕ್ಕಂತಹ ಕಾಲ ದಿಕ್ಕುಗಳ ಚಲನೆಯಲ್ಲಿ, ಅಂದರೆ ಕಾಲದ ಓಟ, ದಿಕ್ಕುಗಳಲ್ಲೂ ಬೆಳಕು ಚೆಲ್ಲುತ್ತಾ ಬಹಳ ವೇಗವಾಗಿ ಸಾಗ್ತಾ ಇರುತ್ತೆ, ಬಹಳ ವೇಗವಾಗಿ ಹೋಗ್ತಿರುತ್ತೆ ಕಾಲ. ನಾವ್ ಅಂತೀವಿ ಏನಪ್ಪಾ ಇಷ್ಟು ಬೇಗ ಸಮಯ ಹೊರಟೋಯ್ತು ಅಂತ. ನಮ್ಮ ಆಯುಸ್ಸು ಸಹ ಹಾಗೆ ಕಳೆದು ಹೋಗ್ತಾ ಇರೋದನ್ನ ನಮ್ಗೆ ಗೊತ್ತಾಗ್ತಾ ಇರುತ್ತೆ. ಆದ್ರೆ ನಮ್ಮ ಸಾಧನೆ ಮಾತ್ರ ಶೂನ್ಯ, ಸಾಧನೆ ಶೂನ್ಯ ಆಗ್ತಾ ಇದೆ. ಆದ್ರೆ ಕಾಲ ಮಾತ್ರ ಹರಿದುಕೊಂಡು ಹೋಗ್ತಾ ಇದೆ, ವೇಗವಾಗಿ ಸಾಗತ್ತೆ. ಹೀಗೆ ವಿಶ್ವವನ್ನ ತನ್ನ ಸಂಮೋಹನ ಶಕ್ತಿಯಿಂದ ಕುಣಿಸುವುದು ಈ ಪರಬ್ರಹ್ಮನ ವಿಲಾಸ ಲೀಲೆ ಆಗಿದೆ. ಇಂದಿಗೆ ಈ ಸಂಚಿಕೆ ಮುಕ್ತಾಯವಾಯಿತು. ಮುಂದಿನ ಸಂಚಿಕೆಯಲ್ಲಿ ಮತ್ತೆ ಭೇಟಿಯಾಗೋಣ. ನಮಸ್ಕಾರ.